ರೆಡಿಯಾದೇನಪ್ಪ? ಥೇಟ್ ರಾಜ್ಕುಮಾರ್ ಅಂತಾನೆ ಕಾಣ್ತಾ ಇದೆಯಾ. ನನ್ನ ದೃಷ್ಟಿನೇ ತಟ್ಟು ಬಿಡುತ್ತೆ. ಸರ್, ನಿಮ್ಮ ಡೈಲಾಗ್ ಹೇಗಿದೆ ಅಂದರೆ, ಹೆಂಗಿತ್ತಪ್ಪ? ಮಗಳಿಗೆ ಇಷ್ಟ ಇಲ್ಲದೆ ಇರೋ ಮದುವೆಗೆ ಒಪ್ಪಿಸಿ ಬಲವಂತವಾಗಿ ರೆಡಿ ಮಾಡಿಸಿ ಆಮೇಲೆ ಪೂಸಿ ಹೊಡೆಯೋಕೆ ಹೇಳ್ತಾರಲ್ಲ ಸುಮ್ಮನೆ. ಆಹಾ, ನನ್ನ ಮಗಳು ಎಷ್ಟು ಸುಂದರವಾಗಿದ್ದಾಳೆ ಅಂತ ಆಗಿದೆ. ಹಂಗಲ್ವೋ, ನಿನ್ನ ನೋಡಿದವರು ಆದಿತ್ಯ ಅಲ್ಲ ಅಂತ ಯಾವನು ಹೇಳೋಕೆ ಸಾಧ್ಯನೇ ಇಲ್ಲ. ಸೇಮ್ ಟು ಸೇಮ್ ಹಂಗೆ ಇದೆಯಾ? ಅಲ್ಲ, ನಾನು ಅವನು ಆ ರೇಂಜಿಗೆ ಒಂದೇ ಥರ ಇದ್ದೀವಿ ಅಂದಮೇಲೆ ನಾನು ಅವನ ಥರ ತಾನೇ ಕಾಣಿಸೋದು. ಇಲ್ಲಾಂದ್ರೆ ನಿಮ್ಮ ಥರ ಕಾಣಿಸೋಕ್ಕಾಗತ್ತಾ? ತಲಹರಟೆ, ಪ್ರೀತಿ ತೋರಿಸಿದ್ರೆ ಉಲ್ಟಾ ಮಾತಾಡ್ತೀಯಾ? ಇದೊಂದು ವಿಷಯದಲ್ಲಿ ನೀನು ಆದಿತ್ಯನ ಥರ ಇಲ್ಲ ನೋಡು. ನನಗೆ ಈ ಯದ್ವಾ ಹೊಗಳರ್ಕೊಂಡ್ರೆ ಆಗಲ್ಲ. ಅಯ್ಯ, ಹೊಗಳಿಸ್ಕೊಳ್ಳೋದಕ್ಕೂ ಯೋಗ್ಯತೆ ಬೇಕು. ಅದು ನಿನಗಿಲ್ಲ ಬಿಡು. ಬಾ, ಕ್ಲಾಸಿಗೆ ಲೇಟ್ ಆಗುತ್ತೆ. ನಡೀರಿ. ಅಯ್ಯೋ ಸರ್, ನೀವು ಯಾವಾಗ ಸರ್ ಲಾಯರ್ ಆದ್ರಿ? ಮಾತಾಡು, ಗೊತ್ತು. ಅಲ್ಲ ಸರ್, ನೀವೇ ಲಾಯರ್ ಆಗಿದ್ಕೊಂಡು ಅವನ್ ಯಾವನ್ನ ಕರ್ಕೊಂಬಂದು ನಂಗೆ ಯಾಕೆ ಸರ್ ಟಾರ್ಚರ್ ಇಡ್ತಿದ್ದೀರಾ? ನೀವೇ ನಿಮ್ಮ ಆಸ್ತಿನ ನಿಮ್ಮ ಹೆಸ್ರು ಬರ್ಕೊಂಬಿಡಿ, ನನಗೆ ಹಂಗೆ 10 ಲಕ್ಷ ರೂಪಾಯಿ ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಸುಮ್ಮನೆ ಎದ್ವಾ ತದ್ವಾ ಮಾತಾಡಬೇಡ. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಅಣ್ಣ ಲಾಯರ್ ಅಲ್ಲ, ಡ್ಯೂಪ್ಲಿಕೇಟ್ ಲಾಯರ್. ಓ, ನೀವು ಡೂಪ್ಲಿಕೇಟು? ನೀವು ನಂತರನೇ ಆ್ಯಕ್ಟ್ ಮಾಡಕ್ಕೆ ಬಂದ್ಬಿಟ್ರ ಸರ್? ಅಂದರೆ ನೀವು ಮಹೇಂದ್ರ ವರ್ಮ ಅಲ್ವಾ? ಅಣ್ಣಯ್ಯ ಕೂಲ್. ಸಂಜು ನೋಡು, ಅಣ್ಣಯ್ಯ ರಿಯಲ್ ಲಾಯರ್ ಅಲ್ಲ. ನೀನು ಕ್ಲಾಸ್ ತಗೊಳ್ಳೋದಕ್ಕೋಸ್ಕರ ಅವರು ಈ ಗೆಟಪ್ ಹಾಕಿದ್ದಾರೆ, ಅರ್ಥ ಆಯ್ತಾ? ನೀನೀಗ ಅವ್ರು ಕೇಳೋ ಪ್ರಶ್ನೆಗಳಿಗೆ ಆದಿತ್ಯನ ಥರನೇ ಕ್ಲೀನಾಗಿ ಉತ್ತರ ಕೊಡಬೇಕು, ಆಯ್ತಾ? ಆದರೆ ಇವ್ರು ನನ್ಗೆ ಲಾಯರ್ ಅನಿಸ್ತಿಲ್ವಲ್ಲ? ತಡ್ಡ, ನಾನು ಹೇಗೆ ಕಾಣ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ವೋ? ನೀನು ಕರೆಕ್ಟಾಗಿ ಕಾಣೋದು, ಕರೆಕ್ಟಾಗಿ ಉತ್ತರ ಕೊಡೋದು ಇಂಪಾರ್ಟೆಂಟು. ಅರ್ಥ ಮಾಡ್ಕೋ. ಆಯ್ತಾಯ್ತು ಸರ್, ಎಗರಾಡ್ಬೇಡಿ ಸರ್, ನನಗೆ ಉತ್ತರ ಮರ್ತೋಗ್ಬಿಡುತ್ತೆ. ಹೌದು, ನೀವು ಕೂಲಾಗಿ, ನೀವು ರೇಗಿ ಅವನು ಎದುರ್ಕೊಂಡು ಏನೇನೋ ಉತ್ತರ ಕೊಟ್ಟು ಒಂದಕ್ಕೆರಡಾದ್ರೆ ಕಷ್ಟ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.